ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಸರ್, ಟ್ರೆಂಡ್ ಮಾಡ್ತಾ ಇರುವಂತಹ ವಿಚಾರ ಅಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ CAA ಅಥವಾ ಈ ಪೌರತ್ವ ಕಾಯ್ದೆ ಅಂತ ಏನಿದೆ, ಇದನ್ನ ಕೇಂದ್ರ ಸರ್ಕಾರ ಅನುಮೋದನೆಗೊಳಿಸಿದೆ ಅಥವಾ ಅಧಿಸೂಚನೆ ಹೊರಡಿಸಿದೆ. ಹೌದು, ಇನ್ಮೇಲೆ ಇದು ಇಂಪ್ಲಿಮೆಂಟ್ ಆಗುತ್ತೆ ನಮ್ಮ ದೇಶದಲ್ಲಿ ಅಂತ ಹೇಳಿ. ಇನ್ನು CAA ಕಾಯ್ದೆ ಬಂದ ತಕ್ಷಣ ಅದೆಷ್ಟೋ ಜನ ಮುಸ್ಲಿಮರು ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ, ನಾವು ಹೊರಗಡೆ ಹೋಗ್ಬೇಕಾ ಅಂತ ಹೇಳಿ. ಹಾಗಿಲ್ಲ. ಜೊತೆಗೆ NRC ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. NRCನ ತರೋದ್ರಿಂದ ನಮ್ಮ ದೇಶಕ್ಕೆ ತಲೆನೋವು ಪರಿಣಮಿಸುತ್ತೆ ಅನ್ನುವಂತಹ ಅಭಿಪ್ರಾಯಗಳನ್ನ ಕೆಲವೊಂದಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಈ ಎರಡು ಕಾಯ್ದೆಗಳಿಂದ ದೇಶಕ್ಕೆ ಏನಾದ್ರೂ ಕೆಡಕಿದೆಯಾ ಸರ್, ಅಥವಾ ದೇಶದ ಪ್ರಜೆಗಳಿಗೆ ಏನಾದ್ರೂ ಕೆಡಕಿದೆಯಾ ಅಂತ? ಅದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೆಳಕ್ ಇದೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಎರಡು ಅದ್ರ ಬಗ್ಗೆ ನಾವು ಮಾತಾಡ್ಬೋದು. ಮೊದಲಾಗಿ ನಾವು ಇವತ್ತು ಸರ್ಕಾರನ ಕೇಳಬೇಕಾಗಿದೆ. ಅಪಮಾರಾಯ 4-5 ವರ್ಷ ಆದ ನೀವು ಮಾಡಿ ಇದನ್ನು ಅಲ್ಲಿಂದ ಇಲ್ಲಿವರೆಗೆ ಇಂಪ್ಲಿಮೆಂಟ್ ಮಾಡಿದ್ರಿ. ಈಗ ಯಾಕೆ ಮಾಡ್ತಾಯಿದ್ರಿ? ನೀವು 2 ತಿಂಗಳ ಹೋಗ್ತಾ ಇದ್ದೀರಿ, ಮತ್ತು ಇದು ಇಂಪ್ಲಿಮೆಂಟ್ ಆಗ್ತದನ ಅಂತ ದೊಡ್ಡ ಪ್ರಶ್ನೆ. ಏನೂ ಇಲ್ಲ. ಇದು ಸರಿಯೋ ತಪ್ಪೋ, ಆಲ್ರೆಡಿ ವಿದೇಶಿ ನಮ್ಮಲ್ಲಿ ಬಂದಿರಬಾರದು ಅಂತನ್ನುವಂಥದ್ದು ಒಂದು ಯಾರಲ್ಲ ಎಲ್ಲರೂ ಬಯಸ್ತಾರೆ. ಎಲ್ಲ ದೇಶದಲ್ಲಿಯೂ ವಿದೇಶಿಗಳನ್ನ ಯಾರು ಲೈಕ್ ಮಾಡೋದಿಲ್ಲ. ಹೀಗಾಗಿ ನಮ್ಮಲ್ಲಿ ಅವರು ಇರಬೇಕು ಇರಬಾರ್ದು. ನಿಜವಾಗಿ ಯಾರು ನಮ್ಮ ದೇಶವನ್ನು ಪ್ರೀತಿ ಮಾಡೋದಿಲ್ವೋ ಅಥವಾ ಯಾರು ನಮ್ಮ ದೇಶದಲ್ಲಿ ಇರಬೇಕಂತ ಬಯಸೋದಿಲ್ವೋ ಅಂಥವ್ರಂತೆ ಹೋದ್ರೆ ಅಡ್ಡಿ ಇಲ್ಲ. ಬಟ್ ಇನ್ನು ಕೆಲವೊಂದು ಜನ ಇರ್ತಾರೆ, ಯಾವುದೋ ಕಾಲಕ್ಕೆ ಬಂದಿರ್ತಾರೆ. ಅದು 2014 ಮೊದಲು ಇರ್ಬೋದು, ಮತ್ತೇನೋ ಆಗಿರ್ಬೋದು. ಈ ವಿಷಯದಲ್ಲಂತೆ ಆಸಾಮ್ ಮತ್ತು ನಮ್ಮ ಗಡಿ ಏರಿಯಾದ್ರೆ ಭಾಳ ತಿಕ್ಕಾಟದ. ಯಾಕಂದರೆ ಯಾರನ್ನ ಹೊರಗೆ ಹಾಕೋದು, ಯಾರನ್ನ ಒಳಗೆ ಇಟ್ಕೊಳ್ಳೋದು ಅನ್ನುವಂಥದ್ದು. ಎಷ್ಟು ಜನ ಅದಾರೆ ನಮ್ಮಲ್ಲಿ. ಏನಾಗಿಬಿಟ್ಟದಪ್ಪ ಅಂತಂದ್ರೆ ಜನಸಂಖ್ಯೆ ಸಿಕ್ಕಾಪಟ್ಟೆಯಾಗಿ ಒಬ್ಬರೊಬ್ಬರು ಸಿಗಲಾರ ಪರಿಸ್ಥಿತಿ, ಸ್ಪಷ್ಟತೆ ಇಲ್ಲ. ಈಗ ಏನು ಯಾವ ಗ್ರೌಂಡ್ ಮೇಲೆ ಇವತ್ತು ಇವರು ಇದನ್ನು ಹೊರಗೆ ಕಳಿಸ್ತಾರೆ ಮತ್ತು ಹೊರಗೆ ತೊಗೊಳ್ತಾರೆ. ಯಾಕಂತಂದ್ರೆ ಇವತ್ತು ಯಾವ ಅಂಕಿ ಸಂಖ್ಯೆನೂ ಇಲ್ಲ. ಯಾರು ಆಗಿರ್ಬೋದು, ಮತ್ತದಾಗಿರ್ಬೋದು, ಯಾವುದು ಪರ್ಫೆಕ್ಟ್ ಇಲ್ಲ. ಈಗ ಅವ್ರನ್ನ ಹೆಂಗೆ ಹೊರಗೆ ತೊಗೊಳೋರು, ನೀವು ಯಾವ ಆಧಾರ ಮೇಲೆ ತೊಗೊಳೋರು? ಅದ್ರಾಗ ಇದ್ದಂಥವ್ರು ಟೆರರಿಸ್ಟ್ ಅಲ್ಲ ಅಂತ ಏನು ಗೊತ್ತದ? ಹಿಂದೂ ಇದ್ದವ್ರು ಟೆರರಿಸ್ಟ್ ಆಗ್ಬಾರಂತದನ, ಅದು ಕ್ರಿಶ್ಚಿಯನ್ಸ್ ಇದ್ದವ್ರು ಟೆರರಿಸ್ಟ್ ಇಲ್ಲ ಅಂತ ಅನಿಸ್ತಾನ, ಅಥವಾ ಜೈನ್ ಇದ್ದಂತಾಗಲಿ, ಮತ್ತವಾಗಲಿ, ಪಾರ್ಸಿ ಆಗಲಿ, ಇವರೇನು ಟೆರರಿಸ್ಟ್ ಅಲ್ಲ. ಪಾಕಿಸ್ತಾನ ಇದ್ದಂಥವ್ರು ಅಥವಾ ಈ ದೇಶದಲ್ಲಿ ಬಯಸುವಂಥವ್ರು ಬರೋದು ಬಯಸುವಂಥವ್ರು ಯೋಗ್ಯರು ಅಂತ ಹೆಂಗೆ ನೀವು ಕನ್ಫರ್ಮ್ ಮಾಡೋರು? ಇದು ಭಾಳ ದೊಡ್ಡ ಪ್ರಶ್ನೆ ಇದೆ. ಇದು ತಿಂಗಳ 2 ತಿಂಗಳಲ್ಲಿ ಆಗ್ತದೇನ್ರಿ? ಇದು ವ್ಯರ್ಥ ಲಾಪ. ಸರ್ಕಾರದಿದ್ದು ಒಂದೇ ಅಷ್ಟು ದಿಟ್ಟ ಕ್ರಮ ತೊಗೊಳೋದಿತ್ತು. ಅಷ್ಟು ಪ್ರೀತಿ ಇದ್ರೆ 4 ವರ್ಷದಿಂದ ಯಾಕೆ ಮಾಡಲಿಲ್ಲ? ಯಾಕೆ ಮೌನ ವಹಿಸಿದ್ರು? ಮೊದಲನೇ ಬಾರಿಗೆ 2019ರಲ್ಲೇನೆ ಈ ಬಗ್ಗೆ ತಕರಾರನ್ನ ಎತ್ತಿದ್ರು. ಆಗ ಸಾಕಷ್ಟು ಜೋರ್ದಾರ್ ಪ್ರತಿಭಟನೆಗಳು ಕೂಡ ನಡೆದ್ವು. ಆಗ ಸೈಲೆಂಟ್ ಆಗಿ ಇಟ್ಕೊಂಡು ಇವಾಗ ಚುನಾವಣೆ ಹೊತ್ತಿನಲ್ಲಿ ಇಂತಹ ಇಷ್ಟ ಇಲ್ಲ. ಏನಪ್ಪ ಅಂದ್ರೆ ಮತ್ತೆ ಮಾಬ್ ಕ್ರಿಯೇಟ್ ಮಾಡುವಂಥದ್ದು. ಯಾಕಂದರೆ ಈಗ ಅವ್ರು ಏನೋ ತಿಳ್ಕೊಂಡಿದ್ರು, ಸುಲಭ ನಾವು ದಾಟ್ಕೊಂಡು ಹೋಗ್ತೀವಿ, ಗೆದ್ಕೊಂಡು ಹೋಗ್ತೀವಿ. ಅವ್ರ ಮುಂದೆ ಸಮಸ್ಯೆ ಏನಾಗಿತ್ತು ಅಂದರೆ ಇಂಡಿಯಾ ಒಕ್ಕಟ್ಟಾಗುವಂಥ ಸಾಧ್ಯತೆಗಳೆಲ್ಲ ಕಂಡು ಬಂದಿದ್ದು ಅವರಿಗೆ. ಅದಕ್ಕಾಗಿ ಇಂಡಿಯಾ ಹೊಡೆಯುವಂಥ ಕೆಲಸವನ್ನು ಅವ್ರು ಮಾಡಲಿಕ್ಕೆ ಇದ್ರು. ಆ ಪಲ್ಟುರಾಮ್ ಶ್ರೀ ನಿತೀಶ್ ಕುಮಾರ್ನ ಹೊಡೆದು ಒಬ್ಬೊಬ್ಬರು ಒಳಗೆ ತೊಗೊಂಡು ಒಬ್ಬ ಹಂದಿಸು ಮತ್ತೇನೋ ಮಾಡಿದರು. ನಮ್ಮ ಹಾಗೆ ಸ್ವಲ್ಪ ತಿಳ್ಕೊಂಡ್ಬಿಟ್ಟಿದ್ರು ಅವರು. ಆದರೆ ಅವ್ರು ಕೆಟ್ಟ ಟೈಮ್ ಶುರುವಾಗಿದ್ದು ಯಾವಾಗಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟಿದ್ದು ರೈತರ ಬಾರ್ಡರ್ ಮೇಲೆ ಮತ್ತೆ ಏನು ಬಂದು ಶುರು ಮಾಡಿದರು. ರೈತ ತಮ್ಮ ಬೇಡಿಕೆನ ಇಟ್ಕೊಂಡು ನಮ್ಮ MSP ಕೊಡಲೇಬೇಕಾದ ಕೂತರು. ಅದರಿಂದ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ರಾಮನಿಂದ ಆಯಿತು, ಇನ್ನೊಂದರಿಂದ ಆಯಿತು, ಇವೆಲ್ಲದರಿಂದ ಅವ್ರು ಆರಾಮ್ ಹೊರಗೆ 4 ವಿಷಯ ಮಾಡಿದ್ರು ಅವರು. ಒಂದು ರಾಮ ಮಂದಿರ, ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ G20 ಮಂದಿನ, ಅದ್ರ ಜೊತೆಗೆ 80-20 ಎಲ್ಲ ಮಾಡ್ಕೊಂಡು ನಮ್ದು ಆಯಿತು, ಇವ್ನ ಕೈ ತೊಗೊಂಡು ಹೊಂಟಿವಿ. 2024 ನಾವು ಗೆದ್ದ ಇನ್ನು ಮುಂದಿನ 5 ವರ್ಷ ಇವ್ರನ್ನ ಏನೋ ನೋಡೋಣ ಅಂತ ಹಾಕಿತ್ತು. ಆದರೆ ನೋಡ್ರಿ, ಇದಕ್ಕೆ ಅಂತಾರೆ ನಾವೊಂದು ಬಯಸೋದು ದೈವ ಅಂದ್ರೆ ಇದ್ರ ಮತ್ತೇನಲ್ಲ. ಮುಂದಾಗುವಂಥ ಭವಿಷ್ಯ ಯಾರಿಗೂ ಗೊತ್ತಾಗೋದಿಲ್ಲ, ಯಾರ ಮನಸ್ಸಲ್ಲಿ ಏನದ. ಈಗ ನೀವು ನಾನು ಬದಿ ಕೂತು ಮಾತಾಡ್ತಾ ಇದ್ದೀರಿ ಅಂದರೆ ನಿಮ್ಮ